ಮನೋಹರ್ ಕಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗರಿ ಗೆದರಿದೆ ಸರ್ಕಾರ ರಚನೆಯ ಚಟುವಟಿಕೆ. ಫೋನ್ನಲ್ಲೇ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು, ಹಾಗಾಗಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರ್ತಾ ಇದೆ. ಫೋನ್ನಲ್ಲೇ ಇಬ್ಬರು ನಾಯಕರ ಮಾತುಕತೆ ಆಗಿದೆ. ಮನೋಹರ್ ಕಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹರಿಯಾಣ ಕ್ಲಿಯರ್, ಜಮ್ಮು ಕಾಶ್ಮೀರ ಏನು, ಈ ಪ್ರಶ್ನೆ ಇದೆ. ಬಟ್ ತೆರೆಮರೆಯಲ್ಲೇ ಕಸರತ್ತಾದಂಗೆ ಕಾಣಿಸ್ತಾ ಇದೆ. ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಸಂಭ್ರಮಾಚರಣೆ ಆಗ್ತಾ ಇರುವ ದೃಶ್ಯಗಳು. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ರಾಜಕೀಯ ಪಕ್ಷ. ಫಲಿತಾಂಶ ಏನೇ ಬಂದರೂ ನಾವು ಚುನಾವಣಾ ಆಯೋಗವನ್ನು ದೂರೋದು, EVM ದೂರೋದು, ಜನರೇ ಸರಿ ಇಲ್ಲ ಅಂತ ಹೇಳೋದು, ಈ ರೀತಿ ಕೆಲಸವನ್ನು ಇವತ್ತಿನವರೆಗೂ ನಾವು ಮಾಡಿಲ್ಲ. ಕಾಂಗ್ರೆಸ್ಸು ಹೇಗೆ ಅಂದರೆ, ಅವ್ರ ಪರ ಚುನಾವಣೆಗೆ ಬಂದರೆ ಅದು ಜನಾದೇಶ, ಅವ್ರ ವಿರುದ್ಧ ಚುನಾವಣೆ ಬಂದರೆ EVM ಸರಿ ಇಲ್ಲ, ಜನರೇ ಸರಿ ಇಲ್ಲ. ಇದು ಕಾಂಗ್ರೆಸ್ ಮನಸ್ಥಿತಿ. ನಮಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಭಾರತದ ಸಂವಿಧಾನಕ್ಕೆ ಬಲ ಬಂದಿದೆ, ದೊಡ್ಡ ಪ್ರಮಾಣದಲ್ಲಿ ಜನರ ಸಹಭಾಗಿತ್ವ ಚುನಾವಣೆಯಲ್ಲಿ ವ್ಯಕ್ತ ಆಯಿತು. 68% ಮತ ಚಲಾಯಿಸಿದರು. ಅದು ಭಾರತದ ಗೆಲುವು. ಯಾಕೆಂದರೆ ಕಾಂಗ್ರೆಸ್ನ ತಪ್ಪು ನೀತಿಯಿಂದಾಗಿ 48ರಿಂದ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ಸಮಸ್ಯೆಯನ್ನು ಒಂದು ವಿವಾದ, ಅಂತಾರಾಷ್ಟ್ರೀಯ ಸಮಸ್ಯೆ ಅಂಥೇಳಿ ಬಿಂಬಿಸುವ ಕೆಲಸ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ BJP ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ಸೊ ನಮಗೆ ವಿಶ್ವಾಸ ಇದೆ, BJP ಎರಡೂ ಕಡೆ, ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ BJPಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ BJPಗೆ ಒಂದು ಶಕ್ತಿ ತಂದು ಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು, ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ
ಸಲ್ಲಿಸ್ತಾ ಇದ್ದೀನಿ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಲೇಟೆಸ್ಟ್ ಅಪ್ಡೇಟ್ ಹರಿಯಾಣದಲ್ಲಿ ಮೋಸ್ಟ್ಲಿ ಯಾರು ಊಹೆ ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ, ಆ ರೀತಿ ಹಾವು ಏಣಿ ಆಟ ಮುಂದುವರಿತಾ ಇದೆ. ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ ಸುದ್ದಿ ನೋಡಿ, ಇವತ್ತು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ 3ನೇ ಬಾರಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿ ಹಿಡಿಯುತ್ತಾ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಆದ್ರೆ ಕಾಂಗ್ರೆಸ್ ಪಾಳದಲ್ಲಿ ಆದಂತಹ ಬಣ ಬಡಿದಾಟ ಇಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದನ್ನ ಚೆನ್ನಾಗಿ ಎನ್ಕ್ಯಾಶ್ ಅನ್ನು ಕೂಡ ಬಿಜೆಪಿ ಪಾಳೆಯ ಮಾಡ್ಕೊಂಡಿದೆ. ನೋಡಿ, ಮತ್ತೊಮ್ಮೆ ಎಕ್ಸಿಟ್ ಪೋಲ್ ರಿಸಲ್ಟ್ ಉಲ್ಟಾ ಹೊಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲುವು ಬಾರಿಸುವ ಮೂಲಕ ಹ್ಯಾಟ್ರಿಕ್ಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ನಂಬರ್ಗಳು ಹೇಳಿತ್ತು. ಆದ್ರೆ ಈಗ ಕಾಂಗ್ರೆಸ್ನ ಬಳ ಮಡಿದಾಟ ಜೊತೆಗೆ ಕಾಂಗ್ರೆಸ್ ನಲ್ಲಿ ತೆಗೆದುಕೊಂಡಂತ ಒಂದಷ್ಟು ನಿರ್ಣಯಗಳು ಎಲ್ಲೋ ಒಂದ್ ಕಡೆ ಒಳಪೆಟ್ಟು ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಅಜೆಂಡಾವನ್ನ ಸೆಟ್ ಮಾಡಿಕೊಟ್ಟು ಅಗ್ನಿವೀರ್ಗೆ ಹೋದಂತ ಎಷ್ಟೋ ಜನ ಹರಿಯಾಣದ ನಾಗರಿಕರು ಕೆಲ ಕಾಲ ಅಲ್ಲಿ ಸೈನ್ಯದಲ್ಲಿ ಕೆಲಸವನ್ನ ಮಾಡಿ ವಾಪಸ್ ಬಂದಿದ್ರು. ಅಲ್ಲಿ ಅವರು ನಿರುದ್ಯೋಗಿಗಳಾಗ್ತಾ ಇದ್ರು ಅಂತೇಳಿ ಅಲ್ಪ ಕಾಲಕ್ಕೆ ಅವರನ್ನ ಬಳಕೆ ಮಾಡಿಕೊಂಡು ಬಿಜೆಪಿ ಕೈ ಬಿಟ್ಟಿದೆ ಅಂತೇಳಿ ಒಂದು ಗಂಭೀರವಾದಂತ ಆರೋಪವನ್ನ ಕಾಂಗ್ರೆಸ್ ಮಾಡ್ತು. ಆದ್ರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡೋದಕ್ಕಿಂತ ಒಂದು ದಿನ ಮುಂಚೆ ಬಿಜೆಪಿ ಕೂಡ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೆ. ಆ ಪ್ರಣಾಳಿಕೆಯಲ್ಲಿ ಅಗ್ನಿವೀರಿಂದ ಅಲ್ಲಿ ಸೇವೆಯನ್ನ ಸಲ್ಲಿಸಿ ಬಂದಂತವ್ರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ದು, ಅದು ಕಡೆಯ ಗಳಿಗೆಯಲ್ಲಿ ಬಿಜೆಪಿ ತೆಗೆದುಕೊಂಡಂತಹ ಒಂದು ಬಹುದೊಡ್ಡ ಒಂದು ಉತ್ತಮವಾದಂತಹ ನಡೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಹಾಗಾಗಿ ಇದು ಮತ್ತೆ ಜೊತೆಗೆ ಈ ಚಿರಾಯು ಆಯುಷ್ಮಾನ್ ಯೋಜನೆ ಅದರಲ್ಲಿ 10 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿದ್ದು. ಜೊತೆಗೆ ಯಾರಾದ್ರೂ ಕುಟುಂಬದಲ್ಲಿ 70 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರಿದ್ರೆ ಅವರಿಗೆ 5 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸಾ ಸೌಲಭ್ಯವನ್ನ ಕೊಡಲಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಕಾಂಗ್ರೆಸ್ ಪಾಳೆಯ ಹರಿಯಾಣದಲ್ಲಿ 7 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು. ಆದ್ರೆ ಬಿಜೆಪಿ ಆ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗೆ ಟಕ್ಕರ್ ಕೊಡುವಂತಹ ಒಂದು ಉಚಿತ ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಉತ್ತಮವಾದಂತಹ ಒಂದು ವೈದ್ಯಕೀಯ ಒಂದು ಎಜುಕೇಶನ್ ಕೊಡುವಂತ ಕೆಲಸವನ್ನ ಮಾಡೋದಾಗಿರ್ಬೋದು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಈ ಸಣ್ಣ ಪ್ರಮಾಣದ ಅಂದ್ರೆ ಈ ಎಲ್ಲಾ ಆಸ್ಪತ್ರೆ ಉಚಿತ ರೋಗ ನಿರ್ಣಯವನ್ನು ತೆಗೆದುಕೊಳ್ಳೋದು ಒಂದ್ ಕಡೆ ಆದ್ರೆ ಹರ್ ಘರ್ ಗೃಹಿಣಿ ಯೋಜನೆಯಡಿ 500 ರೂಪಾಯಿ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ, ಅದು ಬಹಳ ಇಲ್ಲಿ ಬಿಜೆಪಿ ಪಾಳ್ಯಕ್ಕೆ. ಅಷ್ಟೇ ಅಲ್ಲದೆ ಈ ಸಣ್ಣ ಹಿಂದುಳಿದ ಜಾತಿಗಳು ಈ ದೇಶದ ಯಾವುದೇ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಎಜುಕೇಶನ್ ನ ಒಂದು ಸ್ಕಾಲರ್ಶಿಪ್ ಅನ್ನ ನಾವು ಕಂಪ್ಲೀಟ್ ಆಗಿ ನೋಡ್ಕೋತೀವಿ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಅವರು ತಿಳಿಸ್ತಾ ಹೋದ್ರು. ಸೊ ಇದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಹರಿಯಾಣದಲ್ಲಿ ಜನರಿಗೆ ಮನದಟ್ಟಾಗುವಂತೆ ನೋಡಿಕೊಂಡಿದ್ದು ಯೋಗಿ ಆದಿತ್ಯನಾಥ್ ಅವರು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಭಾಷಣಗಳಲ್ಲಿ ಇದೇ ವಿಚಾರವನ್ನ ಎತ್ತಿ ಹಿಡಿತಾ ಇದ್ರು. ಅದೇ ಭಾಷಣದ ಪ್ರಮುಖವಾದಂತಹ ಪಾಯಿಂಟ್ಗಳು ಇಟ್ಕೊಂಡವರು ಮಾತಾಡೋದಕ್ಕೆ ಮುಂದಾಗ್ತಾ ಇದ್ರು. ನೋಡಿ, ಇಲ್ಲಿ ಆಪ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದೆ. ಪಂಜಾಬ್ನ ಪಕ್ಕದಲ್ಲಿರುವಂತಹ ಹರಿಯಾಣ, ಪಂಜಾಬ್ನಲ್ಲಿ ಸರ್ಕಾರವನ್ನ ನಡೆಸ್ತಾ ಇರುವಂತ ಆ ಪಕ್ಷ ಇಲ್ಲೂ ಕೂಡ ಒಂದು ಮೋಡಿ ಮಾಡುತ್ತೆ ಅಂತಿತ್ತು. ಆದ್ರೆ ಇಲ್ಲಿ ಆ ಪಕ್ಷ ಅಷ್ಟೊಂದು ಮಟ್ಟದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿಲ್ಲ, ಅಬ್ಬರದ ಒಂದು ರೀತಿಯಲ್ಲಿ ಗೆಲುವಿನ ಕಡೆ ಗಮನ ಹರಿಸಿಲ್ಲ. ಆದ್ರೆ ರಾಷ್ಟ್ರ ರಾಜಧಾನಿ ಪಕ್ಕದಲ್ಲೇ ಇರುವಂತಹ ಹರಿಯಾಣದಲ್ಲಿ ಬಿಜೆಪಿ ಮತ್ತೊಮ್ಮೆ ಕಮಾಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸೂತ್ರಗಳನ್ನ ಹೆಣೆದುಕೊಂಡಿತ್ತು. ಆ ಸೂತ್ರಗಳು ಇವತ್ತು ಕೈ ಹಿಡಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ 50+ ಬಂದ್ರೂ ಕೂಡ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಹೊರ ಹೊಮ್ಮುತ್ತೆ ಅಂತೇಳಿ ಈ ಕ್ಷಣದ ಟ್ರೆಂಡ್ ಹೇಳ್ತಾ ಇದೆ. ಶ್ರುತಿ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಒಂದು ರಿಸಲ್ಟ್ ಅನ್ನ ಗಮನಿಸ್ತಾ ಇದೀವಿ. ಅಲ್ಲಿನ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಏನಿದೆ, ಈ 370 ರದ್ದಿನ ವಿಚಾರವಾಗಿ ಸಾಕಷ್ಟು ಭಾಷಣವನ್ನ ಮಾಡ್ಕೊಂಡ್ಬಂತು. ಒಂದು ವೇಳೆ ಇಂಡಿ ಒಕ್ಕೂಟ ಗೆಲುವನ್ನ ದಾಖಲು ಮಾಡಿ ಇಂಡಿ ಒಕ್ಕೂಟ ಆಡಳಿತ ಚುಕ್ಕಾಣಿ ಹಿಡಿದಿದೆ, ಕೇಂದ್ರ ಸರ್ಕಾರ 370 ರದ್ದು ಏನು ಮಾಡಿದೆ ಅದನ್ನ ವಾಪಸ್ ತರ್ತೀವಿ ಅಂತ ಹೇಳಿ ಅದನ್ನ ರೀಚ್ ಮಾಡಿಸುವಂತ ಕೆಲಸವನ್ನ ಮಾಡ್ತು. ಎಲ್ಲೋ ಒಂದ್ ಕಡೆ ಅದು ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಹಾಗೂ ಕಾಂಗ್ರೆಸ್ ಪಾರ್ಟಿಗೆ ಕೈ ಹಿಡಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.